ಒಂದು ಕಾಲದಲ್ಲಿ ಧರ್ಮನಿಷ್ಠನಾದ ರಾಜನೊಬ್ಬನು ತನ್ನ ರಾಜ್ಯವನ್ನು ನ್ಯಾಯದಿಂದ ಆಡಳಿತ ನಡೆಸುತ್ತಿದ್ದನು. ಅವನ ಹೆಸರು ವಿಕ್ರಮಾದಿತ್ಯ. ಅವನು ಬಹಳ ಧೈರ್ಯಶಾಲಿ ಮತ್ತು ಬುದ್ಧಿವಂತನಾಗಿದ್ದ. ಒಂದು ದಿನ ಒಬ್ಬ ತಪಸ್ವಿ ಅವನನ್ನು ಭೇಟಿ ಮಾಡಿ ಒಂದು ವಿಚಿತ್ರ ಕಾರ್ಯವನ್ನು ಒಪ್ಪಿಸಿದನು. ರಾಜನೇ, ಈ ಶ್ಮಶಾನದಲ್ಲಿರುವ ಮರದಿಂದ ಒಂದು ಬೇತಾಳನನ್ನು ಹಿಡಿದು ನನ್ನ ಬಳಿ ತಂದುಕೊಡಿ ಎಂದನು. ರಾಜನು ಆ ಕಾರ್ಯವನ್ನು ಒಪ್ಪಿಕೊಂಡನು. ರಾತ್ರಿ ವೇಳೆ ಶ್ಮಶಾನಕ್ಕೆ ಹೋಗಿ ಆ ಮರದ ಮೇಲೆ ತೂಗುತ್ತಿದ್ದ ಬೇತಾಳನನ್ನು ಇಳಿಸಿ ತನ್ನ ಭುಜದ ಮೇಲೆ ಹಾಕಿಕೊಂಡು ಸಾಗಲು ಶುರುಮಾಡಿದನು. ಆದರೆ ಬೇತಾಳನು ಮಾತನಾಡಲು ಆರಂಭಿಸಿದನು. ರಾಜನೇ, ನಾನು ನಿನಗೆ ಒಂದು ಕಥೆ ಹೇಳುತ್ತೇನೆ. ಅದರ ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ನಾನು ಮತ್ತೆ ಮರಕ್ಕೆ ಹಾರಿ ಹೋಗುತ್ತೇನೆ. ತಪ್ಪಾದರೆ ನಿನ್ನ ತಲೆ ಸಿಡಿಯುತ್ತದೆ ಎಂದನು. ರಾಜನು ಮೌನವಾಗಿ ನಡೆಯುತ್ತಿದ್ದನು. ಬೇತಾಳನು ಕಥೆ ಹೇಳಲು ಶುರುಮಾಡಿದನು. ಒಂದು ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರು ಇದ್ದರು, ರಮೇಶ್ ಮತ್ತು ಸುರೇಶ್. ಅವರು ಇಬ್ಬರೂ ಬಹಳ ಆತ್ಮೀಯರಾಗಿದ್ದರು. ಒಂದು ದಿನ ಅವರು ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಚಿನ್ನದ ಹೂಡಿಕೆಯನ್ನು ಕಂಡರು. ಇಬ್ಬರು ಅದನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಆಸೆಪಟ್ಟರು. ಅವರು ತೀರ್ಮಾನಿಸಿದರು, ನಾವು ಈ ಹೂಡಿಕೆಯನ್ನು ಸಮವಾಗಿ ಹಂಚಿಕೊಳ್ಳೋಣ ಎಂದು. ಆದರೆ ಹಂಚಿಕೊಳ್ಳುವ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ದುರಾಸೆ ಮೂಡಿತು. ರಮೇಶ್ ಯೋಚಿಸಿದನು, ನಾನು ಸುರೇಶ್ನನ್ನು ಮೋಸಗೊಳಿಸಿ ಸಂಪೂರ್ಣ ಹೂಡಿಕೆಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ಸುರೇಶ್ ಕೂಡ ಅದೇ ಯೋಚನೆ ಮಾಡುತ್ತಿದ್ದನು. ಅವರು ಒಬ್ಬೊಬ್ಬರನ್ನೊಬ್ಬರು ಮೋಸಗೊಳಿಸಲು ಯೋಜನೆ ರೂಪಿಸಿದರು. ರಮೇಶ್ ವಿಷ ಹಾಕಿದ ಆಹಾರವನ್ನು ಸುರೇಶ್ಗೆ ನೀಡಿದನು. ಅದೇ ಸಮಯದಲ್ಲಿ ಸುರೇಶ್ ರಮೇಶನ್ನು ಕತ್ತಿಯಿಂದ ಕೊಲ್ಲಲು ಯತ್ನಿಸಿದನು. ಕೊನೆಯಲ್ಲಿ ಇಬ್ಬರೂ ಪರಸ್ಪರದ ದುರಾಸೆಯಿಂದ ಸಾವನ್ನಪ್ಪಿದರು. ಹೂಡಿಕೆ ಯಾರಿಗೂ ಸಿಗಲಿಲ್ಲ. ಬೇತಾಳನು ಕಥೆಯನ್ನು ಮುಗಿಸಿ ಕೇಳಿದನು, ರಾಜನೇ, ಈ ಇಬ್ಬರಲ್ಲಿ ಯಾರು ಹೆಚ್ಚು ತಪ್ಪು ಮಾಡಿದವರು? ರಾಜ ವಿಕ್ರಮಾದಿತ್ಯನು ಕ್ಷಣಕಾಲ ಯೋಚಿಸಿ ಉತ್ತರಿಸಿದನು, ಇಬ್ಬರೂ ಸಮಾನವಾಗಿ ತಪ್ಪು ಮಾಡಿದ್ದಾರೆ. ಯಾಕೆಂದರೆ ಇಬ್ಬರು ದುರಾಸೆಯಿಂದ ಒಬ್ಬರನ್ನೊಬ್ಬರು ಮೋಸಗೊಳಿಸಲು ಯತ್ನಿಸಿದರು. ಒಬ್ಬನು ವಿಷ ಬಳಕೆ ಮಾಡಿದರೆ ಇನ್ನೊಬ್ಬನು ಹತ್ಯೆಗೆ ಯತ್ನಿಸಿದನು. ಇಬ್ಬರ ಮನಸ್ಸಿನಲ್ಲೂ ಕೆಟ್ಟ ಉದ್ದೇಶವಿತ್ತು. ಆದ್ದರಿಂದ ಇಬ್ಬರೂ ಸಮಾನ ತಪ್ಪುಗಾರರು. ಈ ಉತ್ತರವನ್ನು ಕೇಳಿದ ತಕ್ಷಣ ಬೇತಾಳನು ನಗುತ್ತಾ, ರಾಜನೇ, ನೀನು ಮೌನವಾಗಿರಲಿಲ್ಲ. ಆದ್ದರಿಂದ ನಾನು ಮತ್ತೆ ಮರಕ್ಕೆ ಹಾರುತ್ತೇನೆ ಎಂದು ಹೇಳಿ ರಾಜನ ಭುಜದಿಂದ ತಪ್ಪಿಸಿಕೊಂಡು ಮತ್ತೆ ಮರಕ್ಕೆ ಹಾರಿ ಹೋಗಿಬಿಟ್ಟನು. ರಾಜನು ಮತ್ತೆ ಮರದ ಬಳಿ ಹೋಗಿ ಬೇತಾಳನನ್ನು ಹಿಡಿದು ಮತ್ತೆ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹೊರಟನು. ಈ ಘಟನೆ ಹಲವಾರು ಬಾರಿ ನಡೆಯಿತು. ಪ್ರತಿ ಸಾರಿ ಬೇತಾಳನು ಕಥೆ ಹೇಳಿ ಪ್ರಶ್ನೆ ಕೇಳುತ್ತಿದ್ದನು ಮತ್ತು ರಾಜನು ತನ್ನ ಜ್ಞಾನದಿಂದ ಉತ್ತರಿಸುತ್ತಿದ್ದನು. ಈ ಕಥೆಯಿಂದ ನಮಗೆ ದೊರೆಯುವ ಪಾಠವೇನೆಂದರೆ, ದುರಾಸೆ ಮತ್ತು ಸ್ವಾರ್ಥವು ವ್ಯಕ್ತಿಯನ್ನು ನಾಶದ ಕಡೆಗೆ ಕೊಂಡೊಯ್ಯುತ್ತವೆ. ಸತ್ಯ ಮತ್ತು ನ್ಯಾಯವನ್ನು ಪಾಲಿಸುವವರು ಯಾವಾಗಲೂ ಶ್ರೇಷ್ಠರಾಗುತ್ತಾರೆ. ಇಂತೆಯೇ ಬೇತಾಳ ಮತ್ತು ರಾಜನ ಕಥೆಗಳು ನಮಗೆ ಬುದ್ಧಿ ಮತ್ತು ನೀತಿಯನ್ನು ಕಲಿಸುತ್ತವೆ.